ಬಿಜೆಪಿ ಕಡೆಯಿಂದ ನಡೀತಾ ಇರುವಂತಹ ಹೋರಾಟದಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಅಂತೂ ಸಿಗ್ತಾ ಇದೆ. ಇವತ್ತು ಶಿವಮೊಗ್ಗದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಾಗ್ತಾ ಇದೆ. ಜನಾಕ್ರೋಶ ಯಾತ್ರೆಗೆ ಇವತ್ತು ಎಲ್ಲ ಕಾರ್ಯಕರ್ತರು ಬಂದಿದ್ರು. ಶಿವಮೊಗ್ಗದಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆಗೆ ಚಾಲನೆ ಕೊಡಲಾಯಿತು. ನಗರದ ರಾಮಣ್ಣ ಸೃಷ್ಟಿ ಪಾರ್ಕ್ ಇಂದ ಈ ಒಂದು ಹೋರಾಟ ಇತ್ತು. ಜನಾಕ್ರೋಶ ಯಾತ್ರೆಯಲ್ಲಿ ನೂರಾರು ಜನ ಭಾಗಿಯಾಗಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನೇತೃತ್ವದಲ್ಲಿ ನಡೆದಿರುವಂತಹ ಹೋರಾಟ ಇತ್ತು. ಸಂಸದ ಗೋವಿಂದ ಕಾರಜೋಳ ಸೇರಿ ಹಲವರು ಭಾಗಿಯಾಗಿದ್ದರು. ನಗರದ ಮುಖ್ಯ ರಸ್ತೆಗಳಲ್ಲಿ ಜನಾಕ್ರೋಶ ಯಾತ್ರೆ ಅಂತೂ ದೊಡ್ಡದಿತ್ತು. ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಬಿಜೆಪಿ ಕಡೆಯಿಂದ ಮಾಡಿರುವಂಥ ಹೋರಾಟ ಜನಾಕ್ರೋಶ ಯಾತ್ರೆ. ಇನ್ನು ಈ ಒಂದು ಹೋರಾಟದಲ್ಲಿ ಶಿವಮೊಗ್ಗ ಜನಾಕ್ರೋಶ ಸಭೆಗೆ ಮಳೆ ಬೇರೆ ಅಡ್ಡಿ ಆಯಿತು. ನಗರದ ಗೋಪಿ ವೃತ್ತದಲ್ಲಿ ಜನಾಕ್ರೋಶ ಸಭೆ ಇತ್ತು. ವೇದಿಕೆಗೆ ಬರ್ತಾ ಇದ್ದಂಗೆ ಮಳೆ ಶುರುವಾಯಿತು. ಬಿರುಗಾಳಿ ಗುಡುಗು ಸಹಿತ ಧಾರಾಕಾರ ಮಳೆ ಆಗಿದೆ. ಮಳೆಯಿಂದಾಗಿ ಕಾರ್ಯಕರ್ತರು ಚೆಲ್ಲಾಪಿಲ್ಲಿ ಆದರೂ ಓಡಿ ಹೋದ್ರು. ಇನ್ನೇನು ಮಾಡೋಕ್ಕಾಗತ್ತೆ. ಸೊ ವೇದಿಕೆ ಮುಂಭಾಗದ ಚೇರ್ಗಳೆಲ್ಲವೂ ಕೂಡ ಖಾಲಿ ಆಯಿತು. ನೋಡಿ, ಜೋರು ಮಳೆ ಇವತ್ತು. ಈ ಹೋರಾಟ ಆದಂದ್ರೆ ಈ ಮೆರವಣಿಗೆ ಆದ ನಂತರ ಅಲ್ಲಿ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಅಂದರೆ ವೇದಿಕೆ ಹತ್ತಾ ಇದ್ದಂಗೆ, ವೇದಿಕೆಗೆ ಬರ್ತಾ ಇದ್ದಂಗೆ ಮಳೆರಾಯ ಅಡ್ಡಿ. ಹಂಗಾಗಿ ಬಂದಿರುವಂಥ ಎಲ್ಲ ಜನರು ದಿಕ್ಕಾಪಾಲಾಗಿ ಓಡೋದು. ಕೆಲವೊಬ್ರು ಆ ಚೇರುಗಳನ್ನು ತಲೆ ಮೇಲೆ ಎತ್ತಾಕಿದ್ದಾರೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಮುಂಚೆನೇ ಅಂಬ್ರೆಲಾ ಇದೆ ಅಂದರೆ ಗೊತ್ತಿತ್ತು ಅಂತ ಅನ್ಸುತ್ತೆ, ಮಳೆ ಬರುತ್ತೆ, ಇದೆಲ್ಲ ಸಮಸ್ಯೆ ಆಗುತ್ತೆ ಅಂತೇಳಿ. ಸೊ ಹಂಗಾಗಿ ಕೆಲವೊಂದಿಷ್ಟು ಜನ ಅಂಬ್ರೆಲ್ಲವನ್ನು ತೆಗೆದುಕೊಂಡು ಬಂದಿದ್ದಾರೆ. ಒಂದು ಪ್ಲಾನ್ ಇತ್ತು, ಅಂದರೆ ಈ ಹೋರಾಟ ಮೆರವಣಿಗೆ ಆದ ನಂತರ ಆ ಒಂದು ವೇದಿಕೆಗೆ ಬಂದು ಭಾಷಣ ಮಾಡುವಂಥ ಪ್ಲಾನ್. ಬಟ್ ಹಂಗೆ ಆಗಲಿಲ್ಲ. ಇವತ್ತು ಸಂಜೆ ಹೊತ್ತಿಗೆ ದೊಡ್ಡ ಮಟ್ಟದಲ್ಲಿ ಮಳೆ. ಜನಾಕ್ರೋಶ ಯಾತ್ರೆಯಲ್ಲಿ ಬೆಂಬಲ ಚೆನ್ನಾಗಿದೆ. ಸಂಸದ ಗೋವಿಂದ ಕಾರಜೋಳ ಸೇರಿ ಹಲವರು ಭಾಗಿಯಾಗಿದ್ದರು. ಕಾರ್ಯಕರ್ತರು ಕೂಡ ಇದ್ರು. ಆದರೆ ಒಂದು ಕೊನೆಯ ಕ್ಷಣದಲ್ಲಿ, ಎಂಡ್ ಅಂತ ಹೇಳ್ತೀವಲ್ಲ, ಕೊನೆಯ ಕ್ಷಣದಲ್ಲಿ ಮಳೆ ಅಡ್ಡಿ ಆಯಿತು. ಹಾಗಿದೆ ಶಿವಮೊಗ್ಗದಲ್ಲಿ ಇವತ್ತು ಬಿಜೆಪಿ ಕಡೆಯಿಂದ ಜನಾಕ್ರೋಶ ಯಾತ್ರೆಗೆ ಮಳೆ ಅಡ್ಡಿ ಆಯಿತು. ಈ ಜೀವವನ್ನು ಕಾಂಗ್ರೆಸ್ನ ಜೀವವನ್ನು ತೆಗೆಯುವವರೆಗೂ ನಾವು ಸೇವಕರನ್ನು ಸಮರ್ಥ ಮಾಡಲಿಕ್ಕೋಸ್ಕರ ಈ ಒಂದು ಜನಾಕ್ರೋಶ ಯಾತ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.